ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಆ, ಒಂದೊಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ. ಈ ಒಂದು ಇವತ್ತಿನ ವಿಷಯ ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ನನಗಂತೂ ಈ ಒಂದು ಅವರ ಮಾತುಗಳು ತುಂಬ ಪ್ರಭಾವವನ್ನು ಬೀರುತ್ತವೆ. ಕಾರಣ ಏನಂದ್ರೆ ನಾವು ಎಷ್ಟೊಂದು ಪುಸ್ತಕ ಓದ್ಬೋದು, ಜ್ಞಾನ ಮಾಡಬಹುದು. ಆದರೆ ಆ ಆ ಓದಿನ ಒಂದು ವಿಸ್ಡಮ್, ಅದರಲ್ಲಿರುವ ಒಂದು ವಿಶೇಷತೆಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೆ ಇದ್ರೆ, ಅದು ನಮ್ಮ ಅಂತರಂಗಕ್ಕೆ ಹೋಗದೆ ಇದ್ರೆ, ಅದು ನಮಗೆ ಖಂಡಿತವಾಗಿ ಲಾಭ ಆಗೋದಿಲ್ಲ. ಆ ಒಂದು ದಿಶೆಯಲ್ಲಿ ಸ್ವಾಮಿ ವಿವೇಕಾನಂದರ ಮಾತು ನಮ್ಮೆಲ್ಲರಿಗೂ ಕೂಡ ತುಂಬ ಪ್ರಭಾವಶಾಲಿಯಾಗಿರುವಂಥದ್ದು. ಮತ್ತೊಂದು ಹೇಳ್ತಾ ಇರ್ತೇನೆ ನಾನು, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ. ಈ ಮೈಂಡಿಂದ ಹಾರ್ಟ್ವರೆಗೂ 14 ಇಂಚ್ ಇರುತ್ತಂತೆ. ಈ 14 ಇಂಚ್ ಇಸ್ ಎ ಬಿಗ್ಗೆಸ್ಟ್ ಜರ್ನಿ ಅಂತ. ಈ ಅಂತರಂಗ, ನಮ್ಮ ಒಳ ಮನಸ್ಸು ಅರಿಯೋದಿದೆಯಲ್ಲ, ತುಂಬ ತುಂಬ ಮುಖ್ಯ ಆಗ್ತದೆ. ಈ ದಿಶೆಯಲ್ಲಿ ನಮ್ಮೆಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ಹೇಗೆ ಮಾತಾಡ್ತಾರೆ ನೋಡೋಣ. ಮೊದಲನೇದಾಗಿ ಪ್ರವೀಣ್ ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಆ, ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರದು. ಇದು ಸ್ವಾಮಿ ವಿವೇಕಾನಂದರು ಹೇಳಿದ ಮಾತಿದು. ಅಂದ್ರೆ ಇದರ ಅರ್ಥ ಏನಂದ್ರೆ, ಈಗ ನಮ್ಮ ಆಂತರಿಕ ಜ್ಞಾನದ ಮಹತ್ವವನ್ನ ಅತ್ಯಂತ ಸುಂದರವಾಗಿ ತಿಳಿಸ್ತಾ ಇದೆ. ಅಂದ್ರೆ ನಾವು ಹೊರಗಿನಿಂದ ಏನಾದ್ರೂ ಜ್ಞಾನವನ್ನ ಪಡೆದ್ರೆ, ಏನಾದ್ರೂ ಅನುಭವ ಇರ್ಬೋದು, ಅಥವಾ ಏನಾದ್ರೂ ಓದಿ ಅದರಿಂದ ನಾವು ಅರ್ಥ ಮಾಡ್ಕೊಂಡ್ರೆ ಅದಷ್ಟೇ ಸಾಲದು. ನಾವು ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ದಿದ್ರೆ ಈ ಜ್ಞಾನ ಏನಿದೆಯಲ್ಲ, ಈ ಜ್ಞಾನಕ್ಕೆ ನಮ್ಗೆ ಏನೂ ಬೆಲೆ ಸಿಗುದಿಲ್ಲ ಅಂತ ಅರ್ಥ. ಇದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ನಮ್ಮ ಸಾಮರ್ಥ್ಯ ಇರ್ಬೋದು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ಮೊದಲು ನಾವು ಇವನ್ನ ಅರ್ಥ ಮಾಡ್ಬೇಕು. ಆಮೇಲೆ ನಮ್ಮ ಮನಸ್ಸಿನಲ್ಲಿರುವ ಒಂದು ಅಸೂಯೆ, ಕೋಪ ಅಥವಾ ಆತಂಕ, ಇವುಗಳನ್ನೆಲ್ಲ ನಾವು ಶುದ್ಧೀಕರಣ ಮಾಡ್ಬೇಕು. ಕೇವಲ ನಾವು ಬಾಹ್ಯ ಪ್ರಪಂಚದಿಂದ ಪುಸ್ತಕ ಓದೋದ್ರಿಂದ ನಮಗೆ ದಾರಿ ತೋಚಬಲ್ಲದು, ನಮ್ ದಾರಿ ಸಿಗುತ್ತೆ. ಆದ್ರೆ ಆ ದಾರಿಯಿಂದ ನಾವು ನಡಿಬೇಕಲ್ವಾ? ದಾರಿಯಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ನಾವು ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಓದಿದ್ದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ದೇ ಇದ್ರೆ ಆ ಮಾಹಿತಿ, ಆ ಜ್ಞಾನ ಅಥವಾ ಮಾಹಿತಿ ಅದು ನಮ್ಮ ತಲೆಯಲ್ಲಿ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನಾವು ನಿಜವಾಗಿ ನಾವು ಆ ಬದಲಾವಣೆ ಆಗ್ಬೇಕಂದ್ರೆ ಫಸ್ಟ್ ನಾವು ಬದಲಾವಣೆ ಆಗ್ಬೇಕು. ನಮ್ಮಲ್ಲಿ ನಾವು ಆಂತರಿಕ ಪ್ರಪಂಚವನ್ನ ಬದಲಾಯಿಸಬೇಕು. ಆಮೇಲೆ ಹೊರಗಿನ ಬುದ್ಧಿವಂತಿಕೆಯನ್ನ ನಾವು ಹೊರಗಿನವರಿಗೆ ನಾವು ಏನಾದ್ರೂ ಮಾರ್ಗದರ್ಶನ ಅಥವಾ ಏನಾದ್ರೂ ಹೇಳ್ಬೋದು. ಅಂದ್ರೆ ಮನುಷ್ಯನಿಗೆ ಅಂತರಂಗದ ಜ್ಞಾನ ಶಾಶ್ವತ ಒಂದು ನೆಮ್ಮದಿಯನ್ನ ನೀಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಹೊರಗಿನ ಪುಸ್ತಕಗಳು ಕತ್ತಲಲ್ಲಿ ಒಂದು ದೀಪ ಇದ್ದಂತೆ. ಆದ್ರೆ ಆ ದೀಪದಿಂದ ಬೆಳಕಿನಲ್ಲಿ ನಮ್ಮ ಅಂತರಂಗದ ಹಾದಿಯನ್ನ ಕಂಡುಕೊಳ್ಳಿಕ್ಕೆ ನಮ್ಮದೇ ಇದು ಒಂದು ಜವಾಬ್ದಾರಿಯಾಗಿದೆ. ಧನ್ಯವಾದ. ಎಸ್, ಇದೇ ವಿಚಾರದ ಬಗ್ಗೆ ಸುದರ್ಶನ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಎಸ್ ಸುದರ್ಶನ್. ಆ ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು. ಹೇಗೆ ಅಂದ್ರೆ, ನಾವು ಎಷ್ಟೇ ಓದಿರ್ಬಹುದು, ಯಾರು ಎಷ್ಟೇ ಏನೇ ತುಂಬಾ ಮೇಲಿನ ಸ್ಥಾನದಲ್ಲಿರಬಹುದು, ಅಥವಾ ಯಾರೇ ಈ ಕೆಳಗಿನ ಸ್ಥಾನದಲ್ಲೂ ಕೂಡ ಇರಬಹುದು. ಅವರು ಅವರನ್ನ ಅರ್ಥ ಮಾಡ್ಕೊಳ್ಳೋವರ್ಗುನು, ಅವರ ಆಲೋಚನೆಗಳನ್ನ ಅವರೇ ಅರ್ಥ ಮಾಡ್ಕೊಳ್ಳೋವರ್ಗುನು, ಯಾರು ಎಂತಹ ಪುಸ್ತಕಗಳಾಗಿರ್ಬಹುದು, ಅವರನ್ನ ಪರಿವರ್ತನೆ ಆಗುವಂತಹ ಪುಸ್ತಕಗಳನ್ನೇ ಓದಿದ್ರು ಕೂಡ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಗವದ್ಗೀತೆನೇ ಓದಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ದೆ, ಅವರು ಅಳವಡಿಸ್ಕೊಳ್ದೇಲೆ ಅವರು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ಅವರು ಅರ್ಥ ಮಾಡ್ಕೊಳ್ದೇಲೆ ಯಾವುದೇ ಕೂಡ ಪ್ರಪಂಚ ಆಗಿರ್ಬೋದು, ಅವರು ಪ್ರಪಂಚನ ನೋಡೋ ರೀತಿ, ಅವರನ್ನ ಪ್ರಪಂಚ ನೋಡೋ ರೀತಿ ಎರಡೂ ಕೂಡ ಚೇಂಜ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದಗಳು. ಓಕೆ, ರಾಜೇಂದ್ರ ತಮ್ಮ ಅನಿಸಿಕೆ ತಿಳಿಸಿ. ಮ್ಯೂಟ್ ಮಾಡಿದೇನಾ? ಇಲ್ಲ, ಮಾತಾಡಿ. ಮಾತಾಡ್ಬೋದಾ? ಓಕೆ. ಹೌದು, ಮಾತಾಡಿ.
ಇದು ಇವತ್ತಿನ ಸಬ್ಜೆಕ್ಟ್ ನಮ್ಮ ಅಂತರಂಗ ಪುಸ್ತಕ ತಿಳಿಯೋ ತನಕ ಬೇರೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬರುವುದಿಲ್ಲ. ಇದು ನಮ್ಮ ಸ್ವಾಮಿ ವಿವೇಕಾನಂದರು ಕೊಟ್ಟಿರುವ ವಾಕ್ಯ. ಇದರಲ್ಲಿ ಬಹಳ ನಮಗೆ ಬೇಕಾಗಿರುವುದು ಅಡಗಿದೆ. ಯಾಕೆಂದ್ರೆ ನಾವುಗಳು ತುಂಬಾ ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲಾ ಪುಸ್ತಕಗಳು ಓದ್ತೀವಿ, ಡಿಗ್ರಿಗಳು ತಗೋತೀವಿ. ಮತ್ತೆ ನಮ್ಮಲ್ಲಿ ಆ, ಎಷ್ಟೇ ಎಷ್ಟೇ ಓದು ಎಲ್ಲ ಮಾಡಿದ್ರು ನಮ್ಮ ಸಾಮಾನ್ಯ ಜ್ಞಾನ ಇಲ್ಲ. ಮತ್ತೆ ನಮ್ಮನ್ನು ನಾವು ಅರಿತಿದ್ದಿಲ್ಲ ಅಂದ್ರೆ ನಾವು ನಮ್ಮ ಜೀವನ ಉದ್ದೇಶವೇನು, ನಮ್ಮ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಬೇರೆಲ್ಲ ಜ್ಞಾನವು ನಿರರ್ಥಕ ಆಗ್ತದೆ. ಸೊ ಅದರಿಂದ ಏನು ಪ್ರಯೋಜನ ಆಗಲ್ಲ. ಸೊ ಮೊದಲು ನಾವು ನಮ್ಮ ಜ್ಞಾನವನ್ನು ಪಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೋದು, ಅನೇಕ ಧಾರ್ಮಿಕ ಪುಸ್ತಕ ಹೋಗ್ಬೋದು, ಅವನಿಗೆ ಮನಃಶಾಂತಿನೇ ಇಲ್ಲ ಅಂದಾಗ ಅವನು ಎಷ್ಟೇ ಓದಿದ್ರು ಏನು ಪ್ರಯೋಜನ ಇರಲ್ಲ. ಸೊ ಅದರಿಂದಗೋಸ್ಕರ ನಾವು ಇದ್ರಲ್ಲಿ ಏನ್ ತಿಳ್ಕೊಬೋದು ಅಂದ್ರೆ ನಮ್ಮನ್ನು ನಾವು ಅರಿಯುವ ತನಕ ಬೇರೆಲ್ಲ ಹೊರಗಿನ ಜ್ಞಾನವು ಏನಕ್ಕೂ ಪ್ರಯೋಜನ ಆಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ನಮಗೆ ಇದರಲ್ಲಿ ಈ ವಾಕ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು. ಓಕೆ, ಎಸ್ ಸಿದ್ದಣ್ಣ. ಸಿದ್ದಣ್ಣ, ನಮಸ್ಕಾರ ತಮ್ಮ ಸರ್. ಅನಿಸಿಕೆ. ನಮಸ್ಕಾರ ಸರ್. ನಮಸ್ಕಾರ. ಈ ಒಂದು ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು, ಈ ಒಂದು ವಿಷಯವು ವಿವೇಕಾನಂದರ ಒಂದು ವಾಣಿಯಾಗಿದೆ. ಇಲ್ಲಿ ನಾವು ಒಂದು ಮನುಷ್ಯರ ಒಂದು ಸ್ವಯಂ ಅವಲೋಕನ ಮತ್ತು ಸ್ವಯಂ ಜ್ಞಾನ, ಅಂತರಂಗದ ಒಂದು ಶಕ್ತಿ ಒಂದು ನಾವು ಚಿಂತನೆ ಮಾಡದೆ ಬೇರೆ ಸಾಕಷ್ಟು ನಾವು ಇವತ್ತೊಂದು ಹೊರಗಿನ ಪುಸ್ತಕಗಳನ್ನು ಸಾಕಷ್ಟು ಓದ್ಬೋದು. ಅದರಲ್ಲಿ ಸರ ಪದವಿಗಳನ್ನು ಪಡೆಯಬಹುದು. ನಾವು ಅಪಾರ ಮಾಹಿತಿ ಸಂಗ್ರಹಿಸಿದ್ರು ಕೂಡ ಅದು ನಾವು ಯಾವಾಗ ನಮ್ಮಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳಲ್ಲೋ ಅಲ್ಲಿ ತನಕ ಅದು ಅಂದ್ರೆ ನಮಗೊಂದು ಉಪಯೋಗ ಆಗಲ್ಲ. ಮತ್ತೆ ಅದು ನಮ್ಮ ಒಂದು ಮನಸ್ಸು, ಬುದ್ಧಿ ಮತ್ತೊಂದು ಆತ್ಮದ ಒಂದು ಅರಿವು ಇಲ್ಲದಿದ್ದರೆ ಯಾವುದೇ ಒಂದು ಬಾಹ್ಯ ಒಂದು ಎಲ್ಲ ಒಂದು ಜ್ಞಾನವು ವ್ಯರ್ಥವಾಗುತ್ತೆ ಅಂತ ಹೇಳ್ಬೋದು ಸರ್. ಇಲ್ಲಿ ನಿಜವಾದ ಒಂದು ಜ್ಞಾನ ಮನುಷ್ಯನ ಒಂದು ಒಳಗಡೆ ಅಡಗಿದೆ. ಅದು ಹೊರಗಿನ ಒಂದು ಪುಸ್ತಕಗಳನ್ನು ಮಾರ್ಗದರ್ಶನ ಮಾಡಬಹುದು ಹೊರತು ಒಂದು ಮತ್ತೆ ನಮ್ಮ ಒಂದು ಆತ್ಮದ ಒಂದು ಸ್ವಚ್ಛತೆ ಆಗಲಿ ಇದನ್ನು ಹೊರತರಕ್ಕಾಗಲ್ಲ ಸರ್. ಅದೇ ತರ ನಾವು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೋಬೇಕು. ಅಂದ್ರೆ ಸ್ವಯಂ ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ನಾನ್ ಯಾರು, ನನ್ನ ಒಂದು ಸಾಮರ್ಥ್ಯವೇನು, ಮೊದಲು ನಮ್ಮನ್ನ ನಾವು ಅರಿಯಬೇಕು. ಅರ್ಧಾಗ ಏನಾಗುತ್ತೆ, ನಮ್ಮ ಒಂದು ಅಂತರಂಗದ ಒಂದು ಪುಸ್ತಕ ತೆರಿಬೇಕಾದ್ರೆ ನಮ್ಮ ಒಂದು ತಪ್ಪು ಒಪ್ಪುಗಳನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಸೊ ಈಗ ನಾವು ನಮ್ಮ ಮನಸ್ಸಿನ ಒಂದು ಶುದ್ಧತೆ ಮತ್ತು ಏಕಾಗ್ರತೆ ಯಶಸ್ಸಿನ ಒಂದು ರಹಸ್ಯ ಅಂತ ಹೇಳ್ತೀವಿ ನಾವು. ಅದೇ ತರ ಇವತ್ತು ನಾವು ನೂರಾರು ಒಂದು ಗ್ರಂಥಗಳನ್ನು ಓದಿದ್ರು ಕೂಡ ಅಲ್ಲಿ ನಾವು ಸೌಜನ್ಯ, ಕರುಣೆ ಮತ್ತು ನೈತಿಕತೆ ಒಂದು ಬೆಳೆದಿದ್ರೆ ಆ ಒಂದು ಓದಿಗೆ ಬೆಲೆ ಇಲ್ಲ ಅಂತ ಹೇಳ್ತೀವಿ ನಾವು. ಅದೇ ತರ ಇವತ್ತು ಯಾವುದೇ ಒಂದು ಅನುಭವಕ್ಕೆ ಬೆಲೆ ಇದೆ ಸರ್. ಅನುಭವದ ಒಂದು ಶಿಕ್ಷಣವೇ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ಓದಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಮಾತ್ರ ಅವಾಗ ಒಂದು ಜ್ಞಾನ ವೃದ್ಧಿ ಆಗುತ್ತೆ. ಮತ್ತು ಅಂತರಂಗದ ಒಂದು ಅವಲೋಕನದಿಂದಾಗಿ ನಮ್ಮ ಒಂದು ಮಾತ್ರ ಆತ್ಮವಿಶ್ವಾಸನೂ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಅದೇ ತರ ಈಗ ನಾವು ಒಂದು ಗಾದೆ ಮಾತಿದೆ, ಪುಸ್ತಕದ ಬದನೆಕಾಯಿ ಅಡುಗೆಗೆ ಬಾರದು ಅಂತೇಳಿ. ಅದೇ ತರ ನಮ್ಮ ಅಂತರಂಗದ ಜ್ಞಾನ ಅರಿಯದ ಓದು ಅಡುಗೆಗೆ ಬಾರದ ಒಂದು ಬದನೆಕಾಯಿ ತರ ವ್ಯರ್ಥ ಅಂತ ಹೇಳ್ತೀವಿ ಸರ್. ಈಗ ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಕಳಸವೇ ಅಂತ ಹೇಳ್ತೀವಿ ಸರ್. ಈಗ ಒಟ್ಟಿನಲ್ಲಿ ನಾವು ಹೇಳ್ಬೇಕಾದ್ರೆ ಮೊದಲು ನಮ್ಮನ್ನು ನಾವು ಅರಿಯಬೇಕು. ಆವಾಗ ನಾವು ಇಡೀ ಜಗತ್ತಿನ ಜ್ಞಾನ ಅದು ತನ್ನಿಂತಾನೇ ನಮ್ಗೆ ಸುಲಭವಾಗಿ ಒಲಿತ ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ಓಕೆ, ವಿಕಾಸ್ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ ಸರ್. ಖಂಡಿತವಾಗಿ ಸರ್, ನಾವು ಪ್ರಪಂಚದ ಎಲ್ಲ ಜ್ಞಾನವನ್ನು ಪುಸ್ತಕಗಳ ಮುಖಾಂತರ ಓದಿದ್ರು ಅದು ನಮ್ಮ ಮನಸ್ಸನ್ನು ಮಾತ್ರ, ಅಂತರಂಗವನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಆ ಜ್ಞಾನಕ್ಕೆ ಮೌಲ್ಯವಿರಲಿಲ್ಲ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ಹೊರಗಿನ ಪ್ರಪಂಚ ಅರಿಯುವ ಮುನ್ನ ನಮ್ಮ ಆಲೋಚನೆಗಳು, ನಮ್ಮ ಗುಣ ಮತ್ತು ದೋಷಗಳನ್ನು ನಾವು ಅರಿಬೇಕಾಗ್ತದೆ. ಅವಾಗ ಮಾತ್ರ ನಮ್ಮ ಅಂತರಂಗ ಶುದ್ಧಿಯಾಗಿದ್ದಾಗ ಮಾತ್ರ ಹೊರಗಿನ ನಮ್ಮ ಪ್ರಪಂಚ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಸಾಧ್ಯವಾಗ್ತದೆ ಸರ್. ಹಾಗೇನೆ ಪುಸ್ತಕದ ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದಿದ್ರೆ ಅದು ವ್ಯರ್ಥನೆ ಅಂತ, ಓದು ವ್ಯರ್ಥನೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ವಿವೇಕನತೆ ಆ ರೀತಿಯಾಗಿರ್ಬೇಕು. ಯಾಕೆಂದ್ರೆ ಅಂತರಂಗದ ಕಣ್ಣು ತೆರೆದಾಗ ಮಾತ್ರ ಕೇವಲ ಮಾಹಿತಿಯನ್ನು ನಮ್ಮ ನಿಜವಾದ ವಿವೇಕವಾಗಿ ಬದಲಾಗುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಓದುವುದು ಕೇವಲ ಕಣ್ಣಿಗೆ ಮಾತ್ರವಲ್ಲ, ಅದು ಮನಸ್ಸನ್ನು ಮುಟ್ಟಬೇಕಾಗ್ತದೆ. ಅದೇ ರೀತಿ ನಿಜವಾದ ಶಿಕ್ಷಣ ನಾವು ಜ್ಞಾನವನ್ನು ನಮ್ಮ ನಡವಳಿಕೆ, ಮನುಷ್ಯನ ನಡವಳಿಕೆಯಲ್ಲಿ ಮತ್ತು ಯೋಚನಾ ಲಹರಿಯಲ್ಲಿ ಸಕಾರಾತ್ಮಕಗಳ ಬದಲಾವಣೆ ತರಬೇಕಾಗ್ತದೆ ಸರ್. ಯಾಕೆಂದ್ರೆ ಹೊರಗಿನ ನಾವು ಒಬ್ಬ ವ್ಯಕ್ತಿನ ಯಾಕೆ ನಿಯಂತ್ರಿಸೋದಕ್ಕೆ ಆ ಪುಸ್ತಕದ ಓದಿ ಅದರಲ್ಲಿನ ಎಲ್ಲ ನಿಯಮಗಳನ್ನು ನಾವು ಮನಪಾಠ ಮಾಡಬಹುದು ಅಂತ ತಿಳ್ಕೊಂಡಿದ್ರೆ ಅದು ಒಂದು ರೀತಿಯಲ್ಲಿ ಆಗ್ತದೆ. ಹಾಗೇನೆ ನಾವು ಕೃಷಿ ವಿಚಾರದಲ್ಲಿ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಚಾರದಲ್ಲಿ ನಾವು ಏನಾದರೂ ಓದಿ ಅದು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ರೆ, ಅದೇ ಅಂತರಂಗದಲ್ಲಿ ನಾವು ಸ್ವಂತ ಮಣ್ಣಿನಲ್ಲಿ ಇಳಿದು ಅಲ್ಲಿ ಪ್ರಕೃತಿಯನ್ನು ಪ್ರೀತಿಸಿ ಆ ಜ್ಞಾನವನ್ನ ಅನುಭವಿಸ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನಾವು, ಏಕೆಂದ್ರೆ ನಮ್ಮ ದಾರಿ ನಡೆಯಬೇಕಾದದ್ದು ನಮ್ಮ ಅಂತರಂಗದ ಮನಸ್ಸು. ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಮುಖ ಕಾಣಿಸ್ಬೇಕಾದ್ರೆ ನಾವು ಕಣ್ಣುಗಳನ್ನು ತೆರಲೇಬೇಕಾಗ್ತದೆ ಅಂತ ಹೇಳಿಸ್ತೇನೆ ಸರ್. ಹೇಳಿ ನನ್ನ ಮಾತುಗಳು ಮುಗಿಸಿ, ಧನ್ಯವಾದಗಳು. ಓಕೆ, ಲಕ್ಷ್ಮೀಕಾಂತ್, ತಮ್ಮ ಅನಿಸಿಕೆ ತಿಳಿಸಿ.
ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬರದು. ಅರ್ಥವಂದ್ರೆ ಹೊರಗಿನ ಜ್ಞಾನ ಎಷ್ಟು ಪಡೆದ್ರೂ ಸಾಲಲ್ಲ. ಮೊದಲು ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶಕ್ತಿ, ಅಶಕ್ತಿ, ಭಯ, ಆಸೆ ಈ ಅಂತರಂಗದ ಪುಸ್ತಕ ತೆರೆದಾಗ ಮಾತ್ರ ಉಳಿದ ಜ್ಞಾನಕ್ಕೆ ಬೆಲೆ ಬರುತ್ತದೆ. ಜ್ಞಾನದ ನಾವು ಸೆಲ್ಫ್ ಅವೇರ್ನೆಸ್ ಇಲ್ಲದೆ ಓದಲ್ಲ, ಕೇವಲ ಇನ್ಫಾರ್ಮೇಶನ್ ಆಗಿ ಉಳಿಯುತ್ತದೆ, ವಿಜ್ಡಮ್ ಆಗಲ್ಲ. ಲೈಬ್ರರಿ ತುಂಬಾ ಪುಸ್ತಕ ಇದ್ರೂ ಮೊದಲು ನಮ್ಮ ಅಂತರಂಗದ ಪುಸ್ತಕವನ್ನು ತೆರೆಯಬೇಕಾಗುತ್ತದೆ. ಅದು ಯಾವ ಪುಸ್ತಕ ಗೊತ್ತಾ? ನಿಮ್ಮ ಅಂತರಂಗದ ಪುಸ್ತಕ. ನಾನು ಯಾಕೆ ಭಯ ಪಡುತ್ತಿದ್ದೇನೆ? ನನ್ನ ಗುರಿ ಏನು? ನಾನು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ದಿನ ಹೊರಗಿನ ಪ್ರಪಂಚದ ಎಲ್ಲಾ ಪುಸ್ತಕಗಳು ನಿಮಗೆ ಅರ್ಥ ಆಗುತ್ತದೆ. ಹಾಗಾಗಿ ಓದೋದು ನಿಲ್ಸಬೇಡಿ ಅಂತಲ್ಲ, ಮೊದಲಿಗೆ ಒಳಗಿನ ಪುಸ್ತಕ ಮೇಲೆ ಗಮನ ಹರಿಸಿ ಅಂತ ಹೇಳ್ತಾ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಓಕೆ, ಪಾಂಡುರಂಗ ಅವರು. ಸರ್ ನಮಸ್ತೆ ಸರ್. ಈ ಸುಂದರ ಸಂಜೆಯ ವಂದನೆಗಳನ್ನು ಮೊದಲನೇ ಅರ್ಪಿಸುತ್ತದೆ ಸರ್. ಇವತ್ತಿನ ಟಾಪಿಕ್ ಸರ್, ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು ಅಂತ ಸರ್. ಅಂದ್ರೆ ಇದು ಯುಗ ಪುರುಷ ಭಾರತದ ಹೆಮ್ಮೆ ಸ್ವಾಮಿ ವಿವೇಕಾನಂದರ ಈ ಒಂದು ಜಗದ್ವಿಖ್ಯಾತ ಒಂದು ಸಾಲನ್ನ ಕೇವಲ ಮಾತಲ್ಲ ಸರ್, ಇದು ಮನುಕುಲನ್ನು ಬಡಿದೆಬ್ಬಿಸುವಂತ ಒಂದು ದಿವ್ಯ ಮಂತ್ರ ಸರ್. ಇದನ್ನು ನಾವೊಂದು ಕವನ ಮೂಲಕ ನಿಮಗೆ ಇದನ್ನು ನಾನು ಹೇಳಲು ಇಷ್ಟಪಡ್ತೇನೆ ಸರ್. ಕೋಟಿ ಪುಸ್ತಕ ಓದಿದರೇನು, ತಲೆಯಲ್ಲಿ ಜ್ಞಾನವು ತುಂಬಿದರೇನು, ನಿನ್ನೆಯ ಒಳಗಿನ ಕನ್ನಡಿ ನೋಡದೆ ಜಗದ ಕತ್ತಲೆಯ ಗೆಲುವೆಯ ನೀನು, ಅಕ್ಷರ ಕಲಿತರೆ ಸಾಲದು ಇಲ್ಲಿ, ಅರಿವಿನ ದೀವಿಗೆ ಬೆಳಗಬೇಕಿದೆ, ಪುಸ್ತಕದ ಬದನೆಕಾಯಿ ಪಕ್ಕಕ್ಕಿಟ್ಟು ನಿನ್ನೆಯ ಶಕ್ತಿಯೇ ತಿಳಿಯಬೇಕಿದೆ, ಹೊರಗಿನ ಜಗತ್ತಿನ ಜ್ಞಾನವು ನಿನಗೆ ಕೇವಲ ಬದುಕಲು ದಾರಿಯ ತೋರುವು, ಅಂತರಂಗದ ಪುಸ್ತಕ ತೆರೆದರೆ ಮಾತ್ರ ಜನ್ಮದ ಸಾರ್ಥಕ ಮುಕ್ತಿಯ ನೀಡುವು ಅಂತೇಳಿ ಸರ್. ಅಂದ್ರೆ ಸರ್, ನಾವಿಂದ ಎಂತ ಕಾಲದೊಳಗದೇವ ಅಂದ್ರ ನಮ್ ಕೈಯಲ್ಲಿ ಜಗತ್ತಿನ ಎಲ್ಲಾ ಮಾಹಿತಿ ಇಂಟರ್ನೆಟ್ ಎಲ್ಲಾ ಐತಿ ಸರ್. ಆದ್ರ ಗ್ರಂಥಾಲಯ ತುಂಬಾ ಪುಸ್ತಕಗಳು ಅದಾವ. ನಾವು ಪದವಿ ಪಡ್ಯಾಕ ಕುಂತೇವೆ, ಆದ್ರೆ ಯಾರು ಓದಿದ ಮೇಲೆ ಮನಸ್ಸಿನೊಳಗೆ ಶಾಂತಿನೂ ಇಲ್ಲ ಸರ್, ನೆಮ್ಮದಿ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಇವೆಲ್ಲ ಹೊರಗಿನ ಪುಸ್ತಕಗಳು ಓದುತ್ತೀವಿ ಹೊರತು ನಾವು ನಮ್ಮೊಳಗಿರುವ ಅಂತರಂಗದ ಒಂದು ಮಹಾಗ್ರಂಥವನ್ನು ನಾವು ತೆರಿತಿಲ್ಲ. ಯಾವಾಗ ನಮಗ ಸಾಮರ್ಥ್ಯದ ಬಗ್ಗೆ ನಮಗ ಅರಿವು ಆಗ್ತದೋ, ಯಾವಾಗ ನಮ್ಮ ತಪ್ಪಿನ ಬಗ್ಗೆ ನಾವು ಅರಿವನ್ನು ಮಾಡ್ಕೊಂತೇವಿ, ಅದನ್ನೇ ನಾವು ವಿವೇಕಾನಂದರು ಹೇಳಿದ್ದು ಅಂತರಂಗದ ಪುಸ್ತಕವನ್ನು ತೆರೆಯುವುದು ಅಂತ ಹೇಳ್ಯಾರ ಸರ್. ಹೊರಗಿನ ಪುಸ್ತಕಗಳು ಕೇವಲ ಮಾಹಿತಿಯನ್ನು ನೀಡ್ತಾವ ಸರ್, ಆದ್ರ ಅಂತರಂಗದ ಪುಸ್ತಕ ಓದು ನಮ್ಮನ್ನು ಪರಿವರ್ತನೆ ಮಾಡಿದೆ ಸರ್. ಅದೇ ರೀತಿ ಹೊರಗಿನ 100 ಪುಸ್ತಕಗಳು ನಮ್ಮನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡ್ಬೋದು, ಆದ್ರ ಜೀವನದ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಬೇಕಂತಂದ್ರ ಆತ್ಮವಿಶ್ವಾಸ ಪುಟವನ್ನು ನಾವು ಮೊದಲು ತೆಗಿಬೇಕು ಸರ್. ಅದೇ ರೀತಿ ಒಂದು ಸಿಂಹದ ಮರಿಯ ಗುಂಪುಗಳೊಳಗ ಸಿಂಹದ ಮರಿ ಒಂದು ಕುರಿ ಗುಂಪಿನಾಗ ಒಂದು ಸಿಂಹದ ಮರಿ ಕುಂತಾಗ ಸರ್, ಅದು ಕುರಿಗತ್ಲೆನ ಬಿಹೇವ್ ಮಾಡ್ತೇವೆ ಸರ್. ಯಾಕಂದ್ರೆ ಅದ್ರ ಶಕ್ತಿ ಗುರುತಾಗಂಗಿಲ್ಲ. ಅದು ಆಮೇಲೆ ತನ್ನೊಳಗಿನ ಶಕ್ತಿಯನ್ನು ತಿಳಿದಾಗ ಅವಾಗ ಗರ್ಜನೆ ಮಾಡ್ತೈತೆ ಸರ್. ಅದೇ ರೀತಿ ನಾವು ಕೂಡ ನಮ್ಮ ಎಲ್ಲ ಶಕ್ತಿಗಳನ್ನು ನಾವು ಮರ್ತ್ ಬಿಟ್ಟೇವೆ ಸರ್. ಅದನ್ನ ನಾವು ಬಡಿದೆಬ್ಬಿಸತ್ತಿಲ್ಲ, ನಾವು ಅಲ್ಲಿ ಮಕ್ಕೊಂಡ್ ಬಿಟ್ಟೇವೆ. ಅದನ್ನ ನಾವು ಬಡಿದೆಬ್ಬಿಸೋ ಮಟ್ಟ ನಮ್ಮ ಒಳಗಿನ ಶಕ್ತಿ ನಮ್ಗೆ ಗುರುತಾಗುದಿಲ್ಲ ಸರ್. ಕೇವಲ ಅಕ್ಷರ ಕಲಿಯುವುದು ಜ್ಞಾನ ಅಲ್ಲ ಸರ್. ಅಕ್ಷರವನ್ನು ಬದುಕಿನ ಅಳವಡಿಸಿಕೊಳ್ಳೋದು ಸ್ವಾಮಿ ವಿವೇಕಾನಂದ ಬಯಸಿದ ಕೇವಲ ಸುಶಿಕ್ಷಿತ ಯುವಕರನ್ನಲ್ಲ ಸರ್, ಬದಲಿಗೆ ಅಂತರಂಗದ ಅರಿವಿನ ದೀಕ್ಷಿತ ಯುವಕರನ್ನ ಅಂತ ಹೇಳಿ ಈ ಕ್ಷಣದಲ್ಲಿ ನನ್ನ 2 ಮಾತುಗಳನ್ನು ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು. ಡಾಕ್ಟರ್ ವೀರ ಹನುಮಪ್ಪ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಡಾಕ್ಟರ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಅಂತರಂಗದ ಪುಸ್ತಕ ತೆರೆಯುವ ತನಕ ಬೇರೆ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು. ನಮ್ಮ ಅಂತರಂಗದಲ್ಲಿ ನಾನು ಯಾರು, ನನ್ನ ಉದ್ದೇಶನು, ನನ್ನ ಗುರಿಯನ್ನು ಹಾಗೂ ನಾವು ಸಕಾರಾತ್ಮಕವಾಗಿ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಟ್ಟಾಗ, ನಮ್ಮ ಅಂತರಂಗ ತೆಗೆದುಕೊಂಡಾಗ ಬೇರೆ ಪುಸ್ತಕಗಳನ್ನು ನಾವು ಓದಿದಾಗ ಅದನ್ನ ಅರ್ಥ ಮಾಡ್ಕೋಬಹುದು. ಅಥವಾ ನಾವು ಯಾವ ಪುಸ್ತಕವನ್ನು ಓದಿದ್ರೆ ನಮ್ಮ ಗುರಿಗೆ ತಕ್ಕಂತೆ ನಾವು ಯಾವ ಪುಸ್ತಕಗಳನ್ನು, ಯಾವ ವಿಚಾರವನ್ನು ನಾವು ವಿನಿಮಯ ಮಾಡಿಕೊಂಡ್ರೆ ನಮ್ಮ ಅಂತರಂಗ ಪಾಸಿಟಿವ್ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುತ್ತಾ ಅಂತ ನೋಡ್ಕೊಂಡು ಅದನ್ನ ನಾವು ಚಾಯ್ಸ್ ಮಾಡ್ಕೋಬಹುದು. ನಮ್ಮ ಅಂತರಂಗ ಪಾಸಿಟಿವ್ ಸಕಾರಾತ್ಮಕವಾಗಿ ಬದಲಾವಣೆಗೊಂಡಾಗ ಅವಾಗ ನಾವು ಜೀವನ ಬದುಕನ್ನು ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಹಾಗೂ ಬೇರೆ ಪುಸ್ತಕ ಏನೇ ಓದಿದ್ರು ಅದು ಆ ಪುಸ್ತಕವು ನಮ್ಮ ಒಂದು ಇದಕ್ಕೂ ಪುಸ್ತಕ ಓದೋದ್ರಿಂದ
ನಾವು ಸಕಾರಾತ್ಮಕ ಬದಲಾವಣೆ ಆಗ್ತಂದ್ರೆ ಆ ಪುಸ್ತಕ ಓದ್ತೀವಿ. ಅಥವಾ ನಾವು ಅದನ್ನ ನಾವು ಬದಲಾವಣೆ ಹೊಂದಿದ್ರೆ ಯಾವುದೇ ಒಂದು ಸಕಾರಾತ್ಮಕ ಪುಸ್ತಕವನ್ನು ಓದಿದ್ರು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಮ್ಮ ಅಂತರಂಗ ಮೊದಲು ಹೇಗಿದೆ, ಎಲ್ಲಿದೀವಿ, ನಾವು ಏನ್ ಮಾಡ್ತಿದ್ವಿ, ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು, ಅದನ್ನ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಸಾಗಿದಾಗ ನಾವು ಒಂದು ಸಕಾರಾತ್ಮಕ ಬದುಕನ್ನ ಬದುಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಮುಖ ತಮ್ಮಲ್ಲಿ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ಓಕೆ, ಆನಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ. ಅಂತರಂಗ ಅಂತಂದ್ರೆ ಮೊದಲನೇದಾಗಿ ನಂದೇ, ಫಾರ್ ಎಕ್ಸಾಂಪಲ್ ನಮ್ದೇ ತಗೊಳ್ಳಿ, 3 ವರ್ಷದಿಂದ ನಾವು ಏನ್ ಮಾತಾಡ್ತೀವಿ ಸರ್, ನೀವೇ ಹೇಳ್ತಿದ್ರಿ, ಐಡೆಂಟಿಫೈ ಮಾಡಿದ್ವಿ ಸರ್, ಸ್ಟ್ರೆಸ್ ಫೀಲ್ ಆಯ್ತದೆ, ಹಿಂಗಾಯ್ತದೆ ಅಂತ ಹೇಳ್ತೀರಿ ಸರ್. ಅದು ಏನಾಯ್ತು ಸರ್, ನಮ್ಮ ಆನಂತರ ಪ್ರತಿದಿನ ಬದಲಾವಣೆ ಮಾಡ್ಕೊಂಡು ಯಾವುದು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಪ್ರತಿಯೊಂದು ಸರ್ ಎವ್ರಿ ಡೇ ಬದಲಾವಣೆ ಆಗ್ಬೇಕು ಸರ್. ಇದು ಪ್ರತಿಯೊಂದು ಗುರಿ ಇರ್ಬೇಕು. ನೀವೇನೇ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇದ್ದಾಗ ಮಾತ್ರ ಸರ್ ನಾವು ಬದಲಾವಣೆ ಆಗಕ್ಕೆ ಸಾಧ್ಯ. ಓಕೆ ಓಕೆ, ಎಸ್. ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಮಾತನಾಡಿದ್ರಿ. ಎಲ್ರಿಗೂ ಅರ್ಥ ಆಗಿದೆ. ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು. ಪುಸ್ತಕ ಓದೋದಷ್ಟೇ ಮುಖ್ಯ ಅಲ್ಲ, ಅದರಲ್ಲಿರುವ ಸಾರವನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಂಡರೆ ಮಾತ್ರ ನಿಮಗೆ ಲಾಭ ಆಗ್ತದೆ. ಈ ವಿಚಾರ ಹೇಗನ್ನಿಸ್ತು ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.